98 ಎನ್ ಆಫ್ ದ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ನಡಿನಲ್ಲಿ ಯಾವುದೇ ವ್ಯಕ್ತಿ ಎನ್ಕ್ವೈರಿ ಫೇಸ್ ಮಾಡಿ ಆ ಎನ್ಕ್ವೈರಿನಲ್ಲಿ ಅವ್ರ ವಿರುದ್ಧ ತಗೊಂಡ್ರಂಥ ಜಮೀನನ್ನು ವಾಪಸ್ ಕೊಡಿ, ಜಮೀನಿಗೆ ಸಂಬಂಧಪಟ್ಟಂಥ ದುಡ್ಡನ್ನು ನೀವು ಕಡಿಮೆ ದುಡ್ಡಿಗೆ ಜಾಸ್ತಿ ಇಸ್ಕೊಂಡು ಅದು ಪ್ರೂವ್ ಆದರೆ ಅದನ್ನು ವಾಪಸ್ ಕೊಡಿ, ಇಂಥ ತೀರ್ಮಾನಗಳಾದರೆ ಅಂಥ ವ್ಯಕ್ತಿಗಳು ಕೋಆಪರೇಟಿವ್ ಸೊಸೈಟೀಸ್ ಅಡಿನಲ್ಲಿ ಎಲೆಕ್ಷನ್ಸ್ಗೆ ನಿಲ್ಲಂಗಿಲ್ಲ. ನನಗೆ ಗೊತ್ತಾಯ್ತು KR ನಗರದಲ್ಲಿ ಏನೋ ಅವ್ರಿಗೂ ಅಮಿತ್ಗೂ ದೊಡ್ಡ ಹೋರಾಟ ನಡೀತಂತೆ. ಎನಿವೆ ಐ ಆಮ್ ನಾಟ್ ಗೆಟಿಂಗ್ ಇಟ್ ದಟ್, ಅದಕ್ಕೆಲ್ಲ ಹೋಗೋಕ್ಕೆ ನಾನು ಇಷ್ಟಪಡಲ್ಲ. ಹೆಂಗೆ ಇವರನ್ನು ಆನರ್ ಮಾಡಿದ್ದಾರೆ ರಿಟರ್ನಿಂಗ್ ಆಫೀಸರ್ ಆಫ್ ದಟ್ ಎಲೆಕ್ಷನ್ ಅಂತ. 98 ಎನ್ನು ಭಾಳ ಕ್ಲಿಯರ್ ಆಗಿದೆ. ಎನ್ಕ್ವೈರಿ ನಡೀತಾ ಇರೋಂಥ ವ್ಯಕ್ತಿಗಳದು ತೀರ್ಮಾನ ಆಗಿದ್ರೆ ಅವರು ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ. ಅಂದರೆ ಇವತ್ತಿನ ದಿನದ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಅದು ಸಿದ್ದರಾಮಯ್ಯನವರ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ಅವ್ಯವಹಾರಗಳು ಯಾವ ಮಟ್ಟಿಗಿದೆ ಅಂತ ಅಂದರೆ ತಮಗೆಲ್ಲ ಗೊತ್ತಿದೆ. ಮೂಡ ಕೇಸ್ನಲ್ಲೂ ಮೊದಲು ವಾಯ್ಸ್ ಮಾಡಿದವ್ರೆ ನಾವು ರಘುವೆಲ್ಲ, ಯಾರ್ಯಾರು ಅವತ್ತು ಗಮನಿಸಿದ್ರೋ ಗೊತ್ತಿಲ್ಲ. ಫಸ್ಟು ಮೂಡ ಕೇಸ್ ಭ್ರಷ್ಟಾಚಾರನ ಫಸ್ಟ್ ಪ್ರೆಸ್ ಮೀಟ್ ಮಾಡಿದವ್ರು ಮೈಸೂರಿನಲ್ಲಿ ನಾವೇನೆ, ನಾನು ಕೂಡ ಆ ಪ್ರೆಸ್ ಮೀಟ್ನಲ್ಲಿ ಇದ್ದಂಥವ್ರು. ಆವತ್ತು ನಾವು ಏನು ಹೇಳಿದ್ವಿ, ಆ ಸೈಟ್ಗಳು ಇನ್ನೂ ಬಂದಿಲ್ಲ. ಯಾಕೆ ಆ ಸಬ್ಜೆಕ್ಟಿಗೆ ಹೋಗಲ್ಲ ನಾನು, ನಿಮಗೊಂದು ಒಂದು 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 ಜಸ್ಟ್ ರಿಕ್ಯಾಪ್ ಅಷ್ಟೇನೆ. ಅಲ್ಲೂ ಕೂಡ ಆ ದಿನೇಶು ನಟೇಶ್ದು ಭ್ರಷ್ಟಾಚಾರ, ಅಲ್ಲಿ ಸಮಸ್ಯೆ ಅನುಭವಿಸ್ತಾರವ್ರು ಯಾರು, ಇವ್ರ ಹತ್ರದಿಂದ ಯಾರು ಸೈಟ್ಗಳನ್ನು ಪಡ್ಕೊಂಡ್ರು ಪಾಪ ಮುಗ್ಧರು ಅವರು ಸಿಕ್ಕಾಕೊಂಡಿರೋದು ಈಗ ಅಲ್ಲಿ.